ನಮಸ್ಕಾರ. ಇವತ್ತಿನ ದಿನ ನಾನು ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಇವತ್ತಿನ ದಿನ ಈ ಸಕ್ಸಸ್ ಆಗಬೇಕು ಅಂದರೆ ಕಾರಣರು ನಮ್ಮ ಮಾಧ್ಯಮ ಮಿತ್ರರು. ಯಾವತ್ತೂ ಯಾರಿಗೂ ಎಲ್ಲರಿಗೂ ಯಶಸ್ಸು ಕೊಡಬೇಕಾಗಿರುವಂಥವ್ರು ನಮ್ಮ ಮಾಧ್ಯಮ ಮಿತ್ರರು. ಅದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಫಸ್ಟೇ ಹೇಳ್ತೀನಿ. ಹಾಗೆ ಮಾತಾಡಲಿಕ್ಕೆ ಮಾತೇ ಬಾರದಾಗಿದೆ. ಏಕೆಂದರೆ ಎಲ್ಲರೂ ಕೂಡ ಒಂದು ಖುಷಿಲಿ ಎಲ್ಲರೂ ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಭಾಗ್ಯ ನನಗೆ ಇನ್ನೇನೂ ಇಲ್ಲ. ಬಟ್ ಅದನ್ನ ನೋಡ್ತಾ ಇದ್ದೀನಲ್ಲ ಕಣ್ಣಿಂದ, ಅದೇ ನನಗೆ ದೊಡ್ಡ ಖುಷಿ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾವನ್ನ ಮಾಡಿದ್ದು. ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೊಂದು ಸಿನಿಮಾ ಮಾಡಬೇಕು ಅಂತಾನೆ ನನ್ನ ಆಸೆ ಇದೆ. ಇದು ನಾನು ಮೊದಲನೇ ಹೆಜ್ಜೆಯಲ್ಲಿ ಬಲರಾಮನ ದಿನಗಳನ್ನ ಒಳ್ಳೆ ಎಲ್ಲರೂ ಕುತ್ಕೊಂಡು ನೋಡುವಂತ, ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾನ ನೀಡಿದ್ದೇವೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಏಕೆಂದ್ರೆ ಇವತ್ತು ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಅಲ್ಲಿ ನೋಡ್ಕೊಂಡ್ರು ಇಲ್ಲಿ ನೋಡ್ಕೊಂಡ್ರು ಇರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಅವರು ನನಗೆ ಎಲ್ಲರೂ ಕೂಡ ನನ್ನ ಬೆನ್ನಲ್ಲಿ ಬಂದು ನಿಂತಿದ್ರು. ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅಂದ್ರೆ ಆಕ್ಟರ್ಗಳು ಕೂಡ ಕರೆಕ್ಟ್ ಆಗಿದ್ದು ನಮಗೆ ಕೆಲಸಗಳು ಮಾಡಿಕೊಟ್ರು ಮಾತ್ರ ಒಬ್ಬ ಪ್ರೊಡ್ಯೂಸರ್ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನನಗೆ ತುಂಬಾ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತುಂಬಾ ಥ್ಯಾಂಕ್ ಯು. ಹಾಗೆ ನನಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನನ್ನ ಸಂತೋಷ್ ನಾರಾಯಣ್ ಸರ್ ನಿಜವಾಗ್ಲೂ ಇವತ್ತಿನ ಸ್ಥಿತಿಲಿ ಅವ್ರಿಗೆ ನಾನು ಏನ್ ಹೇಳಿದ್ರು ಸಾಲದು. ಅವ್ರು ಎಂತ ಕಂಡೀಷನ್ ಅಲ್ಲಿ ಇದ್ರು ಅಂದ್ರೆ ಬರೋ ಸ್ಥಿತಿಲಿ ಇರ್ಲಿಲ್ಲ. ಆದ್ರೂ ಕೂಡ ಈ ವೇದಿಕೆಗೆ ಅವರ ಎಲ್ಲವನ್ನು ಮರೆತು, ಅವರ ಕೆಲಸ ಕಾರ್ಯಗಳನ್ನ ಮರೆತು ಇವತ್ತು ನಮ್ಗೆ ಸಾಥ್ ಕೊಟ್ಟಿತ್ತಂತೂ ನಮ್ಗೆ ತುಂಬಾ ಖುಷಿ ಇದೆ. ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನಗೆ ಈ ಸಂಗೀತದಲ್ಲಿ ಈ ಮ್ಯೂಸಿಕ್ ಅನ್ನ ನೀಡಿದ್ದು ನನಗೆ ತುಂಬಾ ಹೆಮ್ಮೆ ಇದೆ. ಏಕೆಂದ್ರೆ ಹೌದು, ಫಸ್ಟ್ ನಾನು ಖಂಡಿತ ಅವರು ಇದಕ್ಕೆ ಒಪ್ಪಲ್ಲ ಅಂತ ಅನ್ಕೊಂಡಿದ್ವಿ. ಅದು ಅವರು ತುಂಬ ಹೃದಯದಿಂದ ಈ ಸಿನಿಮಾಗೆ ತುಂಬಾ ಒಪ್ಕೊಂಡು ಬಂದಿದ್ದು ನಮ್ಮೆಲ್ರಿಗೂ ಒಂದು ದೊಡ್ಡ ಸಂತೋಷ. ಅದನ್ನ ನಾನು ಯಾವತ್ತೂ ಮರೆಯಲಿಕ್ಕಾಗಲ್ಲ. ಹಾಗೆ ನಮ್ಮ ಟಿ ಸೀರೀಸ್ ಅಲ್ಲಿ ಕೂಡ ನಾವು ಬಾಂಬೆಗೆ ಹೋಗಿ ಮಾತಾಡಕ್ ಹೋದಾಗ್ಲೂ ಕೂಡ ಅವರು ನಮ್ಗೆ ತುಂಬಾ ಹೃದಯಪೂರ್ವಕವಾಗಿ ನಮ್ಗೆ ಮುಂದೆ ಮಾತಾಡಕ್ ಅವಕಾಶನೇ ಕೊಡ್ಲಿಲ್ಲ. ಆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಸಾಂಗ್ ಅನ್ನ ಪರ್ಚೇಸ್ ಮಾಡಿದ್ದು ಕೂಡ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ. ಬಟ್ ಎಲ್ಲರೂ ಸಂತೋಷ್ ಅವರ ಹಾಗೂ ಟಿ ಸೀರೀಸ್ ಅವರ ದಿನ ಅವ್ರಿಗಾಗಿ ನಾವು ಈ ಇವೆಂಟ್ ಅನ್ನು ಹಮ್ಮಿಕೊಂಡಿರೋದು. ಅದರಿಂದ ನಾನು ಹೆಚ್ಚು ನಮ್ಮ ಸಿನಿಮಾ ಮೇಕಿಂಗ್ ಬಗ್ಗೆ, ಇತರ ಪಾತ್ರಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗಲ್ಲ. ಹೆಚ್ಚು ನಾನು ಇದರ ಸಂಗೀತದ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಶಮೀರ್ ಅವರು ಕೇಳಿದ ಪ್ರಶ್ನೆ, ಇದು ಆದಿನಗಳು ಪಾರ್ಟ್ 2 ಅಂತ ಕೇಳಿದ್ರಿ. ಅಲ್ಲ, ಇದು ಆ ದಿನಗಳ ಇನ್ನೊಂದು ಕತೆ. ಆದ್ರೆ ಆದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ. ಆದಿನಗಳು ಒಂದು ಅಥೆಂಟಿಕ್ ಕತೆ, ನಿಜವಾದ ಪಾತ್ರಗಳನ್ನ ಇದ್ದಂತ ಕತೆ ಇರ್ತಿತ್ತು. ಆದ್ರೆ ಇದು ಒಂದು ಕಾಲ್ಪನಿಕ ಕತೆ. ಇಲ್ಲಿ ಬರುವ ಯಾವ ಪಾತ್ರಗಳಾಗಲಿ ಸನ್ನಿವೇಶಗಳಾಗಲಿ ನಿಜವಾದಲ್ಲ. ಅದನ್ನು ಹೇಳಿ ಇನ್ನ ನಮ್ಮ ಈ ಸಿನಿಮಾದ ಸಂಗೀತದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಕೆಲಸತಿ when I speak today, I will speak in a mix of both languages so that our guests from outside also understand. Santosh understands Kannada. Raju has had a Bangalore connection because he started out his business here but then went on to become part of T-Series. But still I will mix both the languages. ಎಷ್ಟು ಆಕಸ್ಮಿಕಗಳಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಆದರೆಗಳು ಸಿನಿಮಾ ಮಾಡಿದಾಗ ಅವರು ಯುವ ನಿರ್ದೇಶಕರು ನನ್ನ ಹತ್ರ ಬಂದು ನನಗೆ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ತೀನಿ ಅಂತ ಹೇಳಿದ್ರು. ಅವರು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡಿದ್ರು. ಫಿಲ್ಮ್ಸ್ ನಾನು ನೋಡಿದೆ, ತುಂಬಾ ಅದ್ಭುತವಾಗಿತ್ತು. ನಾನು ಹೇಳಿದೆ, ನನ್ನ ಹತ್ರ ನಿಮಗೆ ಕಲಿಯೋದೇನಿದೆ, ನೀವು ದಯವಿಟ್ಟು ಚೆನ್ನೈಗೆ ಹೋಗಿ ಮಚ್ ಬಿಗರ್ ಇಂಡಸ್ಟ್ರಿ ತಮಿಳ್ ಸಿನಿಮಾ ಮಾಡಿ ಅಂತ. ಅವರು ತಮ್ಮ 3ನೇ 4ನೇ ಸಿನಿಮಾ ಮಾಡಿದಾಗ ನನಗೆ ಇನ್ವೈಟ್ ಮಾಡಿ ಕಳಿಸಿದ್ರು. PVR ಒಂದು ಸ್ಪೆಷಲ್ ಶೋ ಇಟ್ಕೊಂಡಿದ್ರು. ಆ ಸಿನಿಮಾ ನೋಡಕ್ ಹೋದೆ. ಆ ಸಿನಿಮಾನೇ ಜಿಗರ್ತಾಂಡ, ಕಾರ್ತಿಕ್ ಸುಬ್ರಾಜ್ ಅವರು. ಆಗ ನಾನು ಮೊದಲನೇ ಬಾರಿಗೆ ಸಂತೋಷ್ ನಾರಾಯಣ್ ಅವರ ಮ್ಯೂಸಿಕ್ ಅನ್ನು ಕೇಳಿದೆ. ಅಂಡ್ ಐ ವಾಸ್ ಬ್ಲೋನ್ ಬೈ ದಟ್ ಮ್ಯೂಸಿಕ್. ಯಾಕಂದ್ರೆ ಅಲ್ಲಿನ ತನಕ ಇಂಡಿಯನ್ ಸಿನಿಮಾದಲ್ಲಿ ಬರ್ತಿದ್ದಂತ ಮ್ಯೂಸಿಕ್ಗೂ ಸಂತೋಷ್ ಅವರು ಕೊಟ್ಟಂತ ಮ್ಯೂಸಿಕ್ಗೂ ಬಹಳ ದೊಡ್ಡ ಡಿಫ್ರೆನ್ಸ್ ಇತ್ತು. ಬಹಳ ಅಂದ್ರೆ ಯಂಗ್ ಅಂಡ್ ಇಂಡಿಯನ್ ಪ್ಲಸ್ ರಾಕ್ ಫ್ಲೇವರ್ ಇತ್ತು. ಆ ರೀತಿಯ ಒಂದು ಕಾಂಬಿನೇಷನ್ ನಾನು ಯಾವತ್ತೂ ನೋಡಿರ್ಲಿಲ್ಲ. ಮುಂದೆ ಅಂದ್ರೆ ಒಂದು 2 ವರ್ಷದ ಹಿಂದೆ ಶ್ರೇಯಸ್ ಅವರು ನನ್ನ ಹತ್ರ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಂದ್ರು. ಆ ಸಿನಿಮಾದಲ್ಲಿ ಆ ದಿನಗಳು ತನ್ನದೇ ಫ್ಲೇವರ್ ಇರಬೇಕು,
ಆ ದಿನಗಳಲ್ಲಿ ಇರೋ ಎಲ್ಲ ಪಾತ್ರಗಳು ಅಂದ್ರೆ ಮುಖ್ಯವಾಗಿ ಆ ದಿನಗಳಲ್ಲಿ ಇರೋ ಪಾತ್ರಗಳನ್ನೇ ಇಟ್ಕೊಂಡು ಆ ದಿನಗಳು ಪೀರಿಯಡ್ ಅಲ್ಲೇ ಸೆಟ್ ಮಾಡಿ ಒಂದು ಕಥೆಯನ್ನು ಮಾಡಬೇಕು ಅಂತ ಬಂದು ವಿನಯ್ ಗೌಡ ಹೇಳಿದ್ರು. ಆ ದಿನಗಳು ಅದೇ ಪಾತ್ರಗಳನ್ನ ನೀವು ಆಯ್ಕೆ ಮಾಡಿದ್ರೆ ಅಂತ. ಅದಕ್ಕೆ ಮುಖ್ಯವಾದ ಕಾರಣ ಶ್ರೇಯಸ್ಸರು ಮತ್ತೆ ಪದ್ಮಾವತಿ ಮೇಡಮ್ ನಮ್ಮ ಪ್ರೊಡ್ಯೂಸರ್ಸ್, ಅವರು ಇದನ್ನ ವಿನೋದ್ ಪ್ರಭಾಕರ್ ಅವ್ರಿಗೆ ಮಾಡಬೇಕು ಅಂತ ನನ್ನ ಹತ್ರ ಬಂದ್ರು. ಆಗ ನಾನು ವಿನೋದ್ ಅವ್ರ ಜೊತೆ ಶ್ರೇಯಸ್ ಅವ್ರ ಜೊತೆ ಈ ಕಥೆ ಬಗ್ಗೆ ಡಿಸ್ಕಸ್ ಮಾಡಿದೆ. ಎಲ್ಲ ಮಾಡಿದಾಗ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡಬೇಕು ಅಂತ ಬಂದಾಗ ಆ ಸಿನಿಮಾಗೆ ಆ ದಿನಗಳಿಗೆ ಇಳೆಯರಾಜ ಮ್ಯೂಸಿಕ್ ಮಾಡಿದ್ರು. ಈಗ ಈ ಸಿನಿಮಾಗೆ ಯಾರು ಮಾಡಬೇಕು ಅಂತಂದಾಗ ವಿನೋದ್ ಅವರ ಹಾಗೂ ಶ್ರೇಯಸ್ ಅವರ ಬಾಯಲ್ಲಿ ಬಂದಿದ್ದ ಒಂದೇ ಹೆಸರು ಸಂತೋಷ್ ನಾರಾಯಣ್. ಯಾಕೆಂದ್ರೆ ಇವತ್ತು ಇಂಡಿಯನ್ ಸಿನಿಮಾದಲ್ಲಿ ದ ಪರ್ಸನ್ ಹೂ ಡಿಫೈನ್ಸ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ ಜಾನ್, though I don't think he like me describing it, but he also calls himself a gangster and he calls his father also a gangster. So, in any case, so he is somebody who blends authentic Indian music with Western, with folk, with rock. There are so many shades to his music that there are in fact YouTube videos to study how he makes his music. There are videos analyzing how he makes his music. That kind of a legend, and we felt he's the only person who can compose this film, and we were so happy to get him. ಸಾರಿ, ನಾನು ಕನ್ನಡದಲ್ಲಿ ಮಾತಾಡೋಕೆ ಟ್ರೈ ಮಾಡ್ತೀನಿ. ನನ್ನ ಡೈರೆಕ್ಟರ್ ನಮ್ಮ ಬಗ್ಗೆ ಬಟ್ ಐ ಆಮ್ ಸೋ ಎಕ್ಸೈಟೆಡ್. ಇವತ್ತು ಈ ದಿನ ನಮ್ಮ ಸನಗೋಸ್ಕರ ನಾನು ಎಲ್ರಿಗೂ ಗೊತ್ತು, ಐ ವರ್ಕ್ ಇನ್ ತಮಿಳ್ ಫಿಲ್ಮ್ಸ್, ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಸೊ ನನಗೆ ಸನ ಮ್ಯೂಸಿಕಲಲ್ಲಿ ಒಂದು ಸಿನಿಮಾ ಮಾಡಬೇಕು, ಇಟ್ಸ್ ಲೈಕ್ ಅ ಬಿಗ್ ಡೀಲ್. So fortunately last year we had a release in Tamil, and now today that you are launching in a movie that I am a part of in Kannada, only khushi agide. And he's an amazing music director. So Santosh Naarayan ಬಗ್ಗೆ ಮಾತಾಡೋಕೆ ಏನೆಲ್ಲ ಎಲ್ರಿಗೂ ಗೊತ್ತು. The voice in the song, the lyrics, everything is just so hauntingly, beautifully melody. No, I think each time I listen to it, I listen to it 20 times. I can't stop with once. So it's one of the most beautiful songs. Venu sirge ನಾನು thanks ಹೇಳ್ಬೇಕು, ವೇಣು ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ so beautiful visuals you've all seen. And Vinod, you're one of my favorite co-stars. After a long time ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ ವಿನೋದ್ ಕೆಲಸ ಮಾಡೋಕೆ. But he's not just so nice to me. I think all the actors, supporting cast will say that he loves cinema. So ಈ ತರ ಒಂದು ಹೀರೋ ಜೊತೆ ಕೆಲಸ ಮಾಡೋಕೆ I learned a lot, I experienced so much. So thank you for that, Vinod. And Padmavati ma'am and Shreyas and Teju, welcome to the industry and congratulations. Your first picture is to ಒಳ್ಳೆ picture ಮಾಡ್ತೀರಾ, so congratulations. Thank you sir for your collaboration with our film. ಮತ್ತೆ ಏನು ಮಾತಾಡಬೇಕು? ಶೂಟಿಂಗ್ ಮುಗಿದ ಮೇಲೆ ಇದು ಫಸ್ಟ್ ಇವೆಂಟ್. ಈ ಇವೆಂಟ್ಗೆ ಟಿ ಸೀರೀಸ್ ಆನ್ ಬೋರ್ಡ್ ಆಗಿರೋದ್ರಿಂದ ಎರಡು ಮಹಾಶಕ್ತಿಗಳಿಗೆ ಒಂದು ಎರಡು ಲೇಡೀಸ್, ನನಗೆ ಇದೊಂದು ಎರಡು ಶಕ್ತಿ. ಮೇನ್ ಆಗಿ ನಮ್ಮ ಆಫೀಸ್ ಪೂಜೆ ನಡೀತಾ ಇತ್ತು. ಆಫೀಸ್ ಪೂಜೆ ಆಗ್ಬೇಕಾದ್ರೆ ಇನ್ನೊಂದು ಒಂದು ತಿಂಗಳಲ್ಲಿ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದೋ. ಇದು ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಆಗಿರಲಿಲ್ಲ. ಚೈತನ್ಯ ಸರ್ ಸೈಲೆಂಟಾಗಿ ಒಂದು ಕಡೆ ಕೂತಿದ್ರು. ಸರ್ ಎಲ್ಲರೂ ವೇಣು ಸರ್ ಆದರು, ಟೈಗರ್ ಆದರು, ಹೀರೋಯಿನ್ ಆಯಿತು, ಎಲ್ಲ ಆಯಿತು, ಮೇನ್ ಮ್ಯೂಸಿಕ್ ಜೀವನ ಇಲ್ವಲ್ಲ ಸರ್, ಏನು ಮಾಡೋದು ಅಂತ ಕೇಳಿದಾಗ, ಇಲ್ಲ ಸರ್ ತುಂಬ ನಾನು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಆಗ್ತಾ ಇಲ್ಲ, ಏನು ಮಾಡೋದು ಅಂತ. ಸರ್ ನಮ್ಮ ತಲೆಯಲ್ಲಿ ಒಬ್ಬರಿದ್ದಾರೆ, ಹೇಳ್ತೀನಿ ಇನ್ ಕೇಸ್ ಆಗುತ್ತಾ ಅಂತ ನಾನೊಂದು ಪ್ರಶ್ನೆ ಕೇಳಿದೆ. ಹೇಳಿ ಸರ್, ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ಕುತ್ಕೊಂಡ್ರು ನನ್ನ ಜೊತೆ. ಆಗ ಹೇಳಿದ್ರು, ನಾನು ಸಂತೋಷ್ ನಾರಾಯಣ್ ಅಂತ ಒಂದು ಹೆಸರು ಹೇಳಿದೆ. ಇಮಿಡಿಯೇಟ್ ಅವರು ಆ ಫೇಸ್ ರಿಯಾಕ್ಷನ್ ಚೇಂಜ್ ಆಗೋಯ್ತು. ಏನು ಹೇಳಿದ್ದಾರೆ ಸರ್, ನಾವು ಸಿನಿಮಾ ಬಜೆಟ್ ಎತ್ತಿಡ್ತಾ ಇದ್ದೀರಾ ನೀವು ಮ್ಯೂಸಿಕ್ ಅಂತ ಕೇಳ್ತೀವಿ. ಸರ್ ಇಲ್ಲ, ನಾನಾಗಲಿ ಟೈಗರ್ ಆಗಲಿ ಕಾರಲ್ಲಿ ಹೋಯ್ತು, ಯಾವಾಗಲೂ ಭಾಳ ಚೆನ್ನಾಗಿದೆ. ಒಂದು ಬಿ ಜಿ ಎಮ್ ಯಾವಾಗಲೂ ಕೇಳಿದಾರೆ, ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಬಿ ಜಿ ಎಮ್ ನಮ್ಮಿಬ್ಬರಿಗೂ. ಸರಿ ಆಯಿತು, ಧೈರ್ಯ ಇದೆಯಾ ನೀವು ಮುಂದಕ್ಕೆ ಬರೋಕ್ಕೆ ಅಂದ್ಬಿಟ್ಟು ಚೈತನ್ಯ ಸರ್ ಕೇಳಿದ್ರು. ಸರ್ ಒಂದೇ ಒಂದು ಸತಿ ಅಪ್ರೋಚ್ ಮಾಡೋಣ, ಆಗುತ್ತಾ ಬಿಡುತ್ತೋ ನೆಕ್ಸ್ಟ್ ನೋಡೋಣ ಅಂತಂದರೆ. ಇನ್ನೊಂದು ಹೇಳ್ತೀನಿ, ಪ್ರೆಸೆಂಟ್ಲಿ ಸಿನಿಮಾ ಮಾಡ್ತಾ ಇರೋದು ಕಲ್ಕಿ ನಾವು ಸಿನಿಮಾ ಮಾಡ್ತಿದ್ದಾರೆ ಶ್ರೇಯಸ್, ಪ್ಯಾನ್ ಇಂಡಿಯಾ ಸಿನಿಮಾ. ಅದು ನಮ್ಮ ಸಿನಿಮಾ ಬಜೆಟ್ ಇಷ್ಟಿದೆ, ಅವ್ರು ಒಪ್ಕೊಂಡಿರೋದು ಇಷ್ಟಿದೆ, ಯೋಚನೆ ಮಾಡಿ ನನಗೇನಿಲ್ಲ ಒಂದು ಮೀಟಿಂಗ್ ಕೊಡಿಸ್ತೀನಿ ಅಂತಂದು. ಸರ್ ಒಂದೇ ಒಂದು ಮೀಟಿಂಗ್ ಕೊಡಿಸಿ ಮಿಕ್ಕಿ ನಾವು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ವಾರ ಬಿಟ್ಕೊಂಡು ಚೆನ್ನೈ ಹೊರಟ್ವಿ. ನಾನು ನಿಶಮ್ಮ, ಟೈಗರ್, ಚೈತನ್ಯ ಸರ್.
ಸರಿ ಅದಾದ್ಮೇಲೆ ಸಂತೋಷ್ ಸರ್ ಸಿಕ್ಕಿದ್ರು, ಒಂದು 15 ತರ ಊಟ ರೆಡಿ ಮಾಡಿದ್ರು. ಎಲ್ಲ ಆಯ್ತು, ಜೀವನ ಟಕ 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 ಆಗ್ತಾ ಇದೆ. ಏನ್ ಕತೆ ಹೇಳೋದು, ಹೆಂಗ್ ಒಪ್ಕೋತಾರೋ ಇಲ್ವೋ, ಆ ತರ ಒಂದು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಆಯ್ತು ಒಂದು ಅವಕಾಶ ಕೊಟ್ಟಲ್ಲ ಸರಿ ಅಂದ್ಬಿಟ್ಟು ಚೈತನ್ಯ ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಕಥೆನ. ಇಮ್ಮಿಡಿಯೇಟ್ ಏನು ಬೇರೆ ಏನು ಹೇಳಕ್ಕೆ ಇರಲಿಲ್ಲ ಅವರು. ಐ ವಿಲ್ ಡೂ ದಿಸ್ ಮ್ಯಾನ್, ವಿಲ್ ರಾಕ್ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಸರಿ ಇಮಿಡಿಯೇಟ್ ನಾವು ಮೀನಾಕ್ಷಿ ಮೇಡಮ್ ಹತ್ರ ಮಾತಾಡಿದ್ವಿ, ಎಲ್ಲ ಆಯಿತು. ಇಮಿಡಿಯೇಟ್ ಎಲ್ಲ ಸಂತೋಷದ ಆಗ್ಬಿಡ ಅಂದರು. ಅದೊಂದು. ಇನ್ನೊಂದು ಇಮಿಡಿಯೇಟ್ ಇಷ್ಟೆಲ್ಲ ಆಯಿತು. ಶೂಟಿಂಗ್ ಹೈ ಬಜೆಟ್ ಅಂತ ಆಯಿತು, ಎಲ್ಲ ಆಯಿತು. ಬಿಸ್ನೆಸ್ಗೆ ಅಂತ ಓಡ್ವಿ. ಓಟಾಗ ಕೆಲವೊಂದು ಇನ್ಸಿಡೆಂಟ್ ಆಯಿತು ಓಕೆ. ಬಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಇರಲಿಲ್ಲ ನಮ್ಮ ತಲೆಯಲ್ಲಿ. ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದಾಯ್ತಿದ್ದಂಗೆ ನೆಕ್ಸ್ಟ್ ಅಪ್ರೋಚ್ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಏನಾಯಿತು, ಒಂದು ಸ್ವಲ್ಪ ಯಾಕೋ ವರ್ಕ್ ಆಗ್ತಾ ಇಲ್ಲ ಈಗ ಬಿಸ್ನೆಸ್, ಏನಾಗ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ಇಮಿಡಿಯೇಟ್ ಮೀನಾಕ್ಷಿ ಮ್ಯಾಮ್ ಒಂದು ಕಾಲ್ ಮಾಡು. ಒಂದೇ ಒಂದು ಕಾಲ್, ಮೀನಾಕ್ಷಿ ಮ್ಯಾಮ್ ನಾನು ಇರ್ತೀನಿ, ಅವತ್ತು ನೀವು ಬರ್ತಿದ್ದೀರಾ, ನಿಮ್ಗೆ ಏನು ಬೇಕು ಸಹಾಯ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವತ್ತೊಂದು ನಮ್ಮ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರು. ಇಮಿಡಿಯೇಟ್ ಬಾಂಬೆ ಕರ್ಕೊಂಡು ಹೋಗಿ TC ನನಗೆ ಆರ್ಡರ್ ಮಾಡಿಕೊಟ್ರು. ನೀವು ನಂಬಲ್ಲ, ಅವ್ರು ಕೊಟ್ಟಂತ ಪ್ರೈಸು ಮತ್ತೊಂದು ಸಿನಿಮಾ ಮಾಡೋಷ್ಟು ಕೊಟ್ಟಿದ್ದಾರೆ. ಅದೊಂದು ಹೇಳ್ತೀನಿ. ಥ್ಯಾಂಕ್ ಯು ಮೀನಾಕ್ಷಿ ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ರಾಜು ಸರ್, ಥ್ಯಾಂಕ್ ಯು ಸಂತೋಷ್ ಸರ್. ಭಾಳ ಖುಷಿ ಆಗುತ್ತೆ ಅಂತ, ಬಿಕಾಸ್ ಯಾಕೆಂದ್ರೆ ಅವತ್ತೊಂದು ನಮ್ಮ ಡೈರೆಕ್ಟರ್ ಸರ್ಗೆ ಒಂದು ಶಾಕಿಂಗ್ ಫೇಸ್ ಕೊಟ್ಟಿದ್ದು. ಬಟ್ ಚೈತನ್ಯ ಸರ್ ಇವಾಗ ನಾವು ಪ್ರೂವ್ ಮಾಡ್ಕೊಂಡಿದ್ವಲ್ಲ, ಥ್ಯಾಂಕ್ ಯು. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಶುರು ಸಾಂಗ್ ಬಹಳ ಇಷ್ಟವಾದದ್ದು. ಬಟ್ ಇದು ನಮಗೆ ಒಂದು ಸ್ಮಾಲ್ ಗ್ರೌಂಡ್ ಆಗಿದೆ ಅಂತ ನಾವು ಒಂದು ಹಿಂಟ್ ಕೊಟ್ಟಿದ್ದೀವಿ ಅಷ್ಟೇ. ಬಟ್ ಪ್ಲೇಯರ್ಸ್ ಆಗಿದ್ದಾರೆ, ಬಾಲರ್ಸ್ ಆಗಿದ್ದಾರೆ, ಸಿನಿಮಾ ಆಗಿದೆ ಅನ್ನೋದು ಜಸ್ಟ್ ನೆಕ್ಸ್ಟ್ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ.